ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಮಗಳನ್ನು ಗಂಡನ ಮನೆಯಿಂದ ತವ್ರ ಮನೆಗೆ ಕರೆದುಕೊಂಡು ಬಂದು ಆಗಲೇ 15 ದಿನ ಆಯಿತು ಬಾಬಾ ಅಂತ ಯೋಚನೆ ಮಾಡ್ತಾ ಇದ್ದೀಯ. ಹೌದು, 15 ದಿನವೂ ಆಯಿತು. ಇನ್ನು 15 ದಿನದಲ್ಲಿ ಮಗಳನ್ನು ವಾಪಸ್ಸು ಅವಳ ಮನೆಗೆ ಕಳಿಸಲೇಬೇಕಲ್ಲ. ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಎಲ್ಲವೂ ಬರೋದೆ. ಅಮಾವಾಸ್ಯೆ ಆದಮೇಲೆ ಅವಳ ಮನೆಗೆ ಅವಳನ್ನು ಕಳಿಸಿಕೊಡು. ಅವಳು ಎಲ್ಲಿರಬೇಕು ಅಲ್ಲೇ ಸರಿಯಾದ ಜಾಗ. ನಿನ್ನ ಪ್ರೀತಿಗೆ ಕಟ್ಟು ಹಾಕಿ ಮತ್ತೊಂದು ದಿನ ಅಂತ ನೆವ ಹೇಳಿ ಕುಳಿತುಕೊಳ್ಳಬೇಡ. ಅರ್ಥ ಆಯ್ತಾ? ಇದು ಜೀವನ. ಯಾರು ಎಲ್ಲಿರಬೇಕೋ ಅಲ್ಲೇ ಇದ್ರೇ ಚೆನ್ನ. ಹಾಗೆಯೇ ಏನೋ ಒಂದು ದೊಡ್ಡ ಸಮಸ್ಯೆ ಬಂದೋಯ್ತು, ಮುಂದೇನು ಮಾಡೋದು ಅಂತ ತುಂಬ ತಲೆ ಕೆಡಿಸಿಕೊಂಡಿದ್ದೀಯ. ಇಲ್ಲ, ಏನೂ ಆಗೋದಿಲ್ಲ. ಇವತ್ತು ನೀನು ಮಾಡಿದಂಥ ಸಹಾಯಕ್ಕಾಗಿ ಎಷ್ಟೆಲ್ಲ ದೊಡ್ಡದಾದ ಸಂಸ್ಥೆನೇ ಬೆಳೆದು ನಿಂತಿದೆ. ಆದರೆ ಅದನ್ನು ನಿಭಾಯಿಸುವಂಥ ಪರಿ ನಿನಗೆ ತಿಳಿದಿರಬೇಕು. ಇರಲಿ, ಯೋಚನೆ ಮಾಡಬೇಡ. ನಿನ್ನ ಸುತ್ತಮುತ್ತಲೂ ಜನ ಚೆನ್ನಾಗಿದ್ದಾರೆ, ಆದರೆ ನಿನ್ನ ಒಂದು ಏಳಿಗೆಗೋಸ್ಕರ ಕೆಲಸ ಮಾಡುವಂಥ ಜನ ಕಡಿಮೆ ಇದ್ದಾರೆ. ನಿನ್ನ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಜನಕ್ಕೆ ನೀನು ಕೊಡುವಂಥ ದುಡ್ಡು ಬೇಕೇ ಹೊರತು ಕೆಲಸ ಬೇಡ. ನಿನ್ನ ಕಂಪನಿಯ ಪರವಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಕಂದ. ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ವಹಿಸು. ಯಾರ್ಯಾರು ಹೇಗೀಗು ಅಂತ ಅರ್ಥ ಮಾಡಿಕೊ, ಸರಿನಾ? ಚಿಂತೆ ಮಾಡಬೇಡ. ಒಬ್ಬೊಬ್ಬರನ್ನಾಗಿ ತಯಾರು ಮಾಡಿಕೊ. ಹಾಗೆಯೇ ನೀನು ಅಂದುಕೊಂಡಂಥ ಶುಭ ಗಳಿಗೆ, ಶುಭ ಸಮಾಚಾರ, ಶುಭ ನಡೆಯಬೇಕೆಂದು ಇಷ್ಟೊಂದು ಒದ್ದಾಡ್ತಾ ಇದ್ದೀಯಲ್ವಾ? ಆ ಸಮಯ ಬಂದಾಗಿದೆ. ಇನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಎಲ್ಲವೂ ನಡೆದು ಹೋಗಿಬಿಡುತ್ತದೆ. ಅಯ್ಯೋ ಬಾಬಾ, ಏನಿದು ಇಷ್ಟು ಬೇಗ ಕಣ್ಣು ಮುಚ್ಚಿ ತೆಗೆದ್ರಲ್ಲಿ ಎಲ್ಲ ಸಮಸ್ಯೆ ಬಗೆಹರಿತು, ಎಲ್ಲವೂ ಸರಿ ಹೋಯಿತು. ಎಲ್ಲವೂ ಸರಿ ಹೋಗಲೇಬೇಕು. ಹೋಗಬೇಕಂತಲೇ ಇಷ್ಟು ವರ್ಷ ನೀನು ಕಾದು ಕುಳಿತುಕೊಂಡು ಏನೇ ಬಂದ್ರೂ ಸಮಸ್ಯೆ ಬರಲಿ, ಇನ್ನೊಂದು ಬರಲಿ, ಮುನ್ನೊಂದು ಬರಲಿ, ಎಲ್ಲವನ್ನೂ ಹೊಟ್ಟೆಯಲ್ಲಿ ಹಾಕಿಕೊಂಡು ಕುಂತಿದ್ದೀಯ. ಒಂದೇ ಒಂದು ಸಲ ಕಣ್ಣಂಬಾಡಿ ಕಟ್ಟೆ ಒಡೆದರೆ ಎಷ್ಟೊಂದು ಪ್ರವಾಹ ಹೊರಗಡೆ ಬರುತ್ತದೋ ಹಾಗೆ ನಿನ್ನ ಭಾವನೆಗಳೆಲ್ಲ ಹೊರಗೆ ಬರುವಂಥ ಸಮಯ ಬಂದಾಗಿದೆ. ಚಿಂತೆ ಮಾಡಬೇಡ. ಆದರೆ ಇನ್ನು 3 ತಿಂಗಳು ನಿನಗೆ ಸ್ವಲ್ಪ ಗ್ರಹಗಳ ದೋಷದಿಂದ ರೋಡಿನಲ್ಲಿ ಹೋಗುವಾಗ, ಅಡ್ಡಾಡುವಾಗ, ರೋಡನ್ನು ದಾಟುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರು. ವಾಹನಗಳಿಂದ ತೊಂದರೆ ಆಗುವ ಸಂಭವವಿದೆ. ಅರ್ಥ ಆಯ್ತಾ? ಹಾಗೆ ಆರೋಗ್ಯದ ಕಡೆಗೂ ಲಕ್ಷ್ಯ ಇರಲಿ. ನಿನ್ನ ಆರೋಗ್ಯ ಎಷ್ಟು ಮುಖ್ಯವೆನ್ನುವುದು ನಿನಗೂ ತಿಳಿದಿದೆ. ನೀನೇ ಒಂದೊಂದು ಸಲ ಯೋಚನೆ ಮಾಡ್ತೇನೆ, ನಾ ಇಲ್ಲದಿದ್ದರೆ ಹೇಗಪ್ಪ ಅಂತ. ಹಾಗಾಗಬಾರ್ದಲ್ಲ. ಚಿಂತೆ ಮಾಡಬೇಡ. ಇಂದು ಒಳ್ಳೆಯ ದಿನ ಇದೆ.